ಎಲ್ಲವೂ ಇದ್ದಾಗ ನಟ ದರ್ಶನ್ ನಮ್ಮ ಬಾಸು ಇಂದ್ರ ಚಂದ್ರ ಅಂತ ಹೇಳ್ತಾ ಇದ್ರು. ಸಂಕಷ್ಟದ ಸಮಯದಲ್ಲಿ ಬೇಡವಾಗು ಬಿಟ್ಟಿದ್ದಾರೆ ನಟ ದರ್ಶನ್. ಜೈಲಿನಲ್ಲಿದ್ದುಕೊಂಡೇ ಚೂರಿಯನ್ನ ಹಾಕಿದ್ರ ಹಾಗಾದ್ರೆ ದ್ರೋಹಿಗಳು. ದರ್ಶನ್ಗೆ ಮರ್ಡರ್ ದೋಸ್ತಿಗಳೇ ದಿ ವಿಲನ್ ಆಗಿ ಪರಿವರ್ತನೆಯನ್ನ ಹೊಂದುತ್ತಿದ್ದಾರೆ. ದರ್ಶನ ವಿರುದ್ಧವೇ ಸಾಕ್ಷಿಯನ್ನ ಹೇಳಿದ್ರ ಗ್ಯಾಂಗ್ ಸದಸ್ಯರು. ಗ್ಯಾಂಗ್ನ ಸದಸ್ಯರೇ ನಟ ದರ್ಶನ್ ವಿರುದ್ಧ ಈಗ ಉಲ್ಟಾ ಹೊಡಿತಿದ್ದಾರೆ. ದರ್ಶನ್ ಮಾತು ಕೇಳಿ ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದಾರಂತೆ. ತಪ್ಪು ಮಾಡಿದ್ದೇವೆ ಅಂತ ಕಣ್ಣೀರನ್ನ ಹಾಕಿದಾರಂತೆ ಮರ್ಡರ್ ದೋಸ್ತಿಗಳು. ದರ್ಶನ್ರನ್ನ ಇನ್ನು ನಂಬಿದ್ರೆ ನಮ್ಗೆಲ್ಲ ಜೈಲೇ ಗತಿ ಅಂತ ಭಯ ಪಟ್ಟಿದ್ದಾರೆ. ದರ್ಶನ್ಗೂ ಮುನ್ನವೇ ಒಬ್ಬೊಬ್ಬರಾಗಿನೇ ಈಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುತ್ತಿದ್ದಾರೆ. ದರ್ಶನ್ಗೂ ಮುನ್ನವೇ ಬೇಲ್ಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಪವಿತ್ರ ಗೌಡ ಹಾದಿಯನ್ನೇ ಹಿಡಿದಿದ್ದಾರೆ ಇತರ ಆರೋಪಿಗಳು. ನಂಬಿದವರೇ ದರ್ಶನ್ನ ನಡು ನೀರಿನಲ್ಲಿ ಕೈ ಬಿಟ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂಥ ಸಂಕಷ್ಟದ ಸಮಯದಲ್ಲಿ ಈಗ ದರ್ಶನ್ ಎಲ್ಲರಿಗೂ ಕೂಡ ಬೇಡವಾಗಿದ್ದಾರೆ ಅಂತದೊಂದು ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಜೈಲಿನಲ್ಲಿ ಇದ್ದುಕೊಂಡೇ ಚೂರಿಯನ್ನ ಹಾಕಿಬಿಟ್ಟಿದ್ದಾರೆ ಈಗ ದ್ರೋಹಿಗಳು. ಹಾಗಾದ್ರೆ ಯಾರು ಕುರಿತಂತೆ ಇದು? ದರ್ಶನ್ಗೆ ಮರ್ಡರ್ ದೋಸ್ತಿಗಳೇ ಈಗ ದಿ ವಿಲನ್ ಆದಂತೆ ಕಾಣಿಸ್ತಾ ಇದೆ. ದರ್ಶನ್ ವಿರುದ್ಧವೇ ಸಾಕ್ಷಿಯನ್ನ ಹೇಳಿದಾರ ಹಾಗಾದ್ರೆ ಗ್ಯಾಂಗ್ ಸದಸ್ಯರು. ದರ್ಶನ್ ವಿರುದ್ಧ ಉಲ್ಟಾ ಹೊಡೆದಂತೆ ಕಾಣಿಸ್ತಾ ಇದೆ. ಆರೋಪಿಗಳೀಗ ತಪ್ಪು ಮಾಡಿದ್ದೇವೆ ಅಂತ ಕಣ್ಣೀರನ್ನ ಹಾಕಿದ್ದಾರಂತೆ. ನಟ ದರ್ಶನ್ ಜೊತೆ ಇರುವಂತ ಆರೋಪಿಗಳೀಗ ನಮ್ಮಿಂದ ದಪ್ಪ ಆಗಿಬಿಟ್ಟಿದೆ. ದರ್ಶನ್ ಮಾತನ್ನ ಕೇಳಿ ನಾವು ತಪ್ಪನ್ನ ಮಾಡಿದ್ದೇವೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಏನೋ ದರ್ಶನನ್ನ ನಂಬಿದ್ರೆ ನಮ್ಗೆಲ್ಲ ಕೂಡ ಜೈಲೂಟವೇ ಗತಿ ಆಗಿಬಿಡುತ್ತೆ, ಜೈಲೇ ಗತಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದಾರಂತೆ. ಹೀಗಾಗಿ ದರ್ಶನ್ಗೂ ಮುನ್ನವೇ ಒಬ್ಬೊಬ್ಬರಾಗಿನೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುತ್ತಿದ್ದಾರೆ. ದರ್ಶನ್ಗೂ ಮುನ್ನವೇ ಈಗಾಗಲೇ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಏನೋ ಪವಿತ್ರ ಗೌಡ ಹಾದಿಯನ್ನೇ ಹಿಡಿದಿದ್ದಾರೆ ಇತರ ಆರೋಪಿಗಳು. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ನಂಬಿದವರೇ ದರ್ಶನ್ನ ನಡು ನೀರಿನಲ್ಲಿ ಕೈ ಬಿಟ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ದರ್ಶನ್ ಯಾರಿಗೂ ಕೂಡ ಬೇಡವಾದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಜೈಲಿನಲ್ಲಿ ಇದ್ದುಕೊಂಡೇ ಚೂರಿಯನ್ನ ಹಾಕಿಬಿಟ್ರ ದ್ರೋಹಿಗಳು. ದರ್ಶನ್ ಮರ್ಡರ್ ದೋಸ್ತಿಗಳೇ ಈಗ ಈ ಪ್ರಕರಣದಲ್ಲಿ ದಿ ವಿಲನ್ ಆದಂತೆ ಕಾಣಿಸ್ತಾ ಇದೆ. ಒಬ್ಬೊಬ್ಬರಾಗಿನೇ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸುತ್ತಿದ್ದಾರೆ. ಏನೋ ದರ್ಶನ್ ಮಾತನ್ನ ಕೇಳಿನೇ ಈ ರೀತಿಯಾಗಿ ತಪ್ಪು ಮಾಡಿದ್ದೇವೆ ಅಂತ ಕಣ್ಣೀರನ್ನ ಹಾಕಿದ್ದಾರಂತೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಕೆಲ ಆರೋಪಿಗಳು.